ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಮತ್ತೆ 6557 ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇದರಲ್ಲಿ ITI, ಡಿಪ್ಲೊಮಾ, BSc ಇಂಜಿನಿಯರಿಂಗು ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಯಾವ್ಯಾವ ಪೋಸ್ಟ್ ಇದೆ, ಜಾಬ್ ಲೊಕೇಶನ್ನು ಎಲ್ಲಿದೆ, ಒಟ್ಟು ಟೋಟಲ್ಲು ಎಷ್ಟು ಪೋಸ್ಟ್ಗಳು, ಯಾವ್ಯಾವ ಗ್ರೇಡ್ನಲ್ಲಿರ್ತವೆ, ಏನೇನು ಎಜುಕೇಷನ್ ಆಗಿರಬೇಕು, ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ, ಲಾಸ್ಟ್ ಡೇಟ್ ಯಾವಾಗಿದೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ, ನಮ್ಮ ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ ನಮ್ಮ RRB ಈಗ ಒಂದು ಹೊಸದಾಗಿ 6500 ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ರಿಲೀಸ್ ಮಾಡಿದೆ. ಅದು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಪ್ರೊಡಕ್ಷನ್ ಯೂನಿಟಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು 6500 ಹುದ್ದೆಗಳು ಟೆಕ್ನಿಷಿಯನ್ ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಈ ಒಂದು ಟೆಕ್ನಿಷಿಯನ್ ಪೋಸ್ಟ್ಗಳು BSc, ಡಿಪ್ಲೊಮಾ, BE, BTech ಮತ್ತು SSLC ಆಗಿರೋರು ಕೂಡ ಹಾಕ್ಬೋದು. ಅಂದರೆ SSLC ಜೊತೆಗೆ ITI ಅಪ್ರೆಂಟಿಸ್ಶಿಪ್ ಅಂತೂ ಆಗಿರಬೇಕು, ಅವರು ಅಪ್ಲಿಕೇಶನನ್ನು ಹಾಕ್ಬೋದು. ಈ ಒಂದು ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಬಂದು ಜುಲೈ 29ನೇ ತಾರೀಕು ಇರುತ್ತೆ. ಅಂದರೆ ಜೂನ್ 30ನೇ ತಾರೀಕಿಂದ ಆರಂಭ ಆಗಿರ್ತಕ್ಕಂಥದ್ದು. ಜುಲೈ 29ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಡೈರೆಕ್ಟ್ ನೇರ ನೇಮಕಾತಿ ಆಗಿರುತ್ತೆ. ಈ ಒಂದು ನೋಟಿಫಿಕೇಷನ್ ನಂಬರ್ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದ್ರೆ ಅದೊಂದು ನೋಟಿಫಿಕೇಷನ್ ನಂಬರ್ ಬೇಕಾಗುತ್ತೆ. CEN ನಂಬರ್ 02/2006. ಇದು ಒಂದು ನೋಟಿಫಿಕೇಷನ್ ಅಡ್ವರ್ಟೈಸ್ಮೆಂಟ್ ನಂಬರ್ ಆಗಿರುತ್ತೆ. ಇದು ನೋಡ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸಿಗ್ನಲ್ ಅಂದರೆ ಗ್ರೇಡ್ 1 ಸಿಗ್ನಲ್ಲು ಒಟ್ಟು 24 ಟೆಕ್ನಿಷಿಯನ್ ಇರ್ತವೆ. ಅದರಲ್ಲಿ ಗ್ರೇಡ್ 3 ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜುಲೈ 29ನೇ ತಾರೀಕು ಒಳಗಡೆ ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಈಗ ಅದೊಂದು ಡೇಟ್ ನೋಡೋಣ. ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭ 30 ಜೂನ್ 2026. ಇನ್ನು ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಬಂದು 29 ಜುಲೈ 2026 ಆಗಿರುತ್ತೆ. ಅರ್ಜಿಗೆ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು 31 ಜುಲೈ ಆಗಿರುತ್ತೆ. ಇನ್ನೇನಾದರೂ ನೀವು ಅರ್ಜಿ ಹಾಕಿದ ಮೇಲೆ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಏನಾದರೂ ಇದ್ದು ಸ್ವಲ್ಪ ಎಡಿಟ್ ಮಾಡ್ತೀವಿ ಅಂದರೆ ಅದಕ್ಕೆ ಆಗಸ್ಟ್ ತಿಂಗಳಲ್ಲಿ ಆಪ್ಷನನ್ನು ಕೊಡಲಾಗಿದೆ. 1ರಿಂದ 10ನೇ ತಾರೀಕುವರೆಗೂ ನೀವೇನಾದರೂ ತಿದ್ದುಪಡಿ ಇದ್ದರೆ ಅಪ್ಲಿಕೇಶನಲ್ಲಿ ಹಾಕ್ಕೋಬೋದು. ನೆಕ್ಸ್ಟು ಇದು ಟೆಸ್ಟ್ ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ದೈಹಿಕ ಪರೀಕ್ಷೆ ಇರುತ್ತೆ ಅನ್ನೋದನ್ನು ಇನ್ನೂ ಅಧಿಕೃತವಾಗಿ ಯಾವುದನ್ನೂ ಘೋಷಣೆ ಮಾಡಿಲ್ಲ. ಸೊ ವೆಯ್ಟ್ ಮಾಡಿ, ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಥವಾ ಮೇಲ್ ಮುಖಾಂತರ ಏನಾದರೂ ಬರುತ್ತೆ, ತೊಂದರೆ ಇಲ್ಲ. ಪೋಸ್ಟ್ಗಳದ್ದು ಡೀಟೇಲ್ಸ್ ನೋಡ್ಕೊಂಬಂದ್ಬೇಡ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಆಪ್ರೇಟರ್ ಪೋಸ್ಟ್ಗಳಿಗೆ ಲೆವೆಲ್ 5 ಅಂದರೆ 5ನೇ ವೇತನ ಆಯೋಗದ ಪ್ರಕಾರ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡ್ತಾರೆ. ಅಂದರೆ 29,200 ರೂಪಾಯಿನಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏಜ್ ಬಂದು 18ರಿಂದ 33 ವರ್ಷ. ಟೋಟಲ್ ಇದು 323 ಪೋಸ್ಟ್ ಇದೆ. ನೆಕ್ಸ್ಟು ಟೆಕ್ನಿಷಿಯನಲ್ಲಿ ಗ್ರೇಡ್ 3 ಪೋಸ್ಟ್ಗಳು ಲೆವೆಲ್ 2 ಅಂದರೆ CPC 2 ಪ್ರಕಾರ ಸ್ಯಾಲ್ರಿ 19,900 ಸ್ಟಾರ್ಟ್ ಆಗುತ್ತೆ. 18ರಿಂದ 30 ವರ್ಷ ಇದಕ್ಕೆ ವಯೋಮಿತಿ ಇದೆ. 6,234 ಟೋಟಲ್ ನಂಬರ್ ಆಫ್ ಪೋಸ್ಟ್ಸು. ಟೋಟಲ್ ನಿಮಗೆ 6,557 ಪೋಸ್ಟ್ ಆಗುತ್ತೆ. ನೆಕ್ಸ್ಟು ಕ್ಯಾಟಗರಿ ವೈಸು ಪೋಸ್ಟ್ಗಳು ನೋಡೋದಾದರೆ, ಜನರಲ್ ಕ್ಯಾಟಗರಿನವ್ರಿಗೆ 2,728 ಪೋಸ್ಟ್ ಇರ್ತವೆ. ನೆಕ್ಸ್ಟ್ OBCನವ್ರಿಗೆ 1,565 ಪೋಸ್ಟ್ ಇರ್ತವೆ. SCಗೆ 1,009 ಪೋಸ್ಟ್ ಇರ್ತವೆ. ನೆಕ್ಸ್ಟು ಹಿಂದುಳಿದ ವರ್ಗ EWS ಏನಿರ್ತವೆ ಅವಕ್ಕೆ 658 ಪೋಸ್ಟ್ ಇರ್ತವೆ. ಇನ್ನು STಗೆ 597. ಇನ್ನು ಮಾಜಿ ಸೈನಿಕರಿಗೆ ಪ್ರತ್ಯೇಕವಾಗಿ 661 ಸಮಾನಾಂತರವಾಗಿ ಕಾದಿರಿಸಲಾಗಿದೆ. ಅಂದರೆ 661 ರಿಸರ್ವೇಷನ್ ಮಾಡಲಾಗಿದೆ. ಸೊ ಅವರು ಕೂಡ ಹಾಕ್ಬೋದು. ಸೊ ಟೋಟಲ್ ನಿಮಗೆ 6,500 ಪೋಸ್ಟ್ ಆಗುತ್ತೆ. ಇನ್ನು ಎಜುಕೇಷನ್ ನೋಡೋಣ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಭೌತಶಾಸ್ತ್ರ ಅಂದರೆ ಫಿಸಿಕ್ಸು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಮಾಹಿತಿ ತಂತ್ರಜ್ಞಾನ IT, ಇನ್ಸ್ಟ್ರುಮೇಷನ್ ವಿಷಯಗಳಲ್ಲಿ BSc ಕಂಪ್ಲೀಟ್ ಆಗಿರ್ತಕ್ಕಂಥವ್ರಿಗೆ, ಡಿಪ್ಲೊಮಾ BE, BTech ಕಂಪ್ಲೀಟ್ ಆಗಿರೋರು ಕೂಡ ಈ ಒಂದು ಅಪ್ಲಿಕೇಶನನ್ನು ಟೆಕ್ನಿಷಿಯನ್ ಗ್ರೇಡ್ 1ಗೆ ಹಾಕ್ಬೋದು. ನೆಕ್ಸ್ಟು ಟೆಕ್ನಿಷಿಯನ್ ಗ್ರೇಡ್ 3 ಪೋಸ್ಟ್ಗಳಿಗೆ SSLC ಜೊತೆಗೆ ITI ಆಗಿರಬೇಕು. ಫಿಟ್ಟರು, ವೆಲ್ಡರು, ಎಲೆಕ್ಟ್ರಿಷಿಯನ್ನು, ಮೆಷಿನಿಸ್ಟು, ಕಾರ್ಪೆಂಟರು, ಬ್ಲ್ಯಾಕ್ ಸ್ಮಿತ್ ಇತ್ಯಾದಿ ಯಾವುದಾದ್ರೂ ಆಗಿರಲಿ, ಒಟ್ಟು SLC ಜೊತೆಗೆ ITI ಕಂಪ್ಲೀಟ್ ಆಗಿರಬೇಕು. ಅದಕ್ಕೆ ITIದು NCVT ಸರ್ಟಿಫಿಕೇಟು ಕಂಪಲ್ಸರಿ ಆಗಿ ಬೇಕಾಗುತ್ತೆ. ಅಪ್ರೆಂಟಿಸ್ಶಿಪ್ಪು CCAA ಪೂರ್ಣಗೊಳಿಸಿರ್ಬೇಕು. ಅಂದರೆ ಅಪ್ರೆಂಟಿಸ್ಶಿಪ್ಪನ್ನು ಕಂಪ್ಲೀಟಾಗಿ ಮುಗಿಸಿರಬೇಕು, ಜೊತೆಗೆ ಸರ್ಟಿಫಿಕೇಟ್ ಕೂಡ ಇಟ್ಕೊಂಡಿರಬೇಕು. ನೆಕ್ಸ್ಟು ಪೇಮೆಂಟ್ ನೋಡೋಣ. ಈ OBC ಮತ್ತು EWS ಅಭ್ಯರ್ಥಿಗಳಿಗೆ ಟೋಟಲ್ 500 ರೂಪಾಯಿ ಪೇಮೆಂಟ್ ಆಗಲಾಗುತ್ತೆ. ಪರೀಕ್ಷೆಗೆ ಹಾಜರಾಗಿ ಅಂದರೆ ನೀವು ಎಕ್ಸಾಮ್ನ ಬರೆದು ಕಂಪ್ಲೀಟಾಗಿ ಪಾಸ್ ಮಾಡಿದ್ಮೇಲೆ ನಿಮಗೆ 400 ರೂಪಾಯಿ ವಾಪಸ್ ಬರುತ್ತೆ. 100 ರೂಪೀಸ್ ಮಾತ್ರ ಪೇಮೆಂಟ್ ಆಗಿರುತ್ತೆ. SC STನವ್ರಿಗೆ 250 ರೂಪಾಯಿ ಇರುತ್ತೆ. ಅದನ್ನು ಪೂರ್ತಿ ರಿಟರ್ನ್ ವಾಪಸ್ ಬರುತ್ತೆ ಟೆಸ್ಟ್ನ ಪಾಸ್ ಮಾಡಿ ಆದಮೇಲೆ. ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ನೋಡೋದಾದರೆ, ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಈ ಒಂದು ನೋಟಿಫಿಕೇಷನ್ನಲ್ಲಿ. ಮೊದಲಿಗೆ CVT ಟೆಸ್ಟ್ ಇರುತ್ತೆ. ಅಂದರೆ 100 ಪ್ರಶ್ನೆಗಳಿಗೆ 90 ನಿಮಿಷ ಟೈಮ್ ಕೊಡ್ತಾರೆ ಆನ್ಲೈನಲ್ಲಿ. ಸೊ ನೀವು ಅಷ್ಟಕ್ಕೆ ಆನ್ಸರ್ ಮಾಡಬೇಕು. 1/3 ರೇಷಿಯೋನಲ್ಲಿ ಇರುತ್ತೆ. ಅಂದರೆ 3 ತಪ್ಪ ಉತ್ತರಕ್ಕೆ 1
ಅಂಕಗಳನ್ನ ಕಡಿತಗೊಳಿಸಲಾಗುತ್ತೆ. 3/1 ಭಾಗದಷ್ಟು ಅಂಕ ಕಡಿತ ಇರುತ್ತದೆ. ಪರೀಕ್ಷೆಯು ಇಂಗ್ಲೀಷ್, ಹಿಂದಿ ಸೇರಿದಂತೆ ಕನ್ನಡ ಭಾಷೆಯಲ್ಲೂ ಲಭ್ಯವಿದೆ. ನೀವು ಎಕ್ಸಾಮ್ನ ಹಿಂದಿಲಿ ಬೇಕಾದ್ರೆ ತೊಗೋಬೋದು, ಇಂಗ್ಲೀಷ್ ಬೇಕಾದ್ರೆ ತೊಗೋಬೋದು, ಕನ್ನಡ ಬೇಕಾದ್ರೆ ತೊಗೋಬೋದು. ಸೊ 3 ಲ್ಯಾಂಗ್ವೇಜಸಲ್ಲೂ ಲಭ್ಯ ಇದೆ. CBT ಕಂಪ್ಲೀಟ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟು ಒರಿಜಿನಲ್ ಡಾಕ್ಯುಮೆಂಟ್ನ ಪರಿಶೀಲನೆ ಮಾಡ್ತಾರೆ. ಸೊ ವೆರಿಫಿಕೇಷನಲ್ಲಿ ಕಂಪ್ಲೀಟ್ ಆಗುತ್ತೆ, ಅದರದ್ದೇನು ಡೋಂಟ್ ವರಿ, ತೊಂದರೆ ಇಲ್ಲ. ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಅಂದರೆ ವೈದ್ಯಕೀಯ ತಪಾಸಣೆ ಇರುತ್ತೆ. ಇವೆರಡರಲ್ಲೂ CBTನಲ್ಲಿ ಪಾಸಾಗಿ ಡಾಕ್ಯುಮೆಂಟೇಷನಲ್ಲೂ ಪಕ್ಕ ಇದ್ದೀವಿ ಅಂತಂದರೆ ಅಂಥವ್ರನ್ನ ಸೆಲೆಕ್ಷನ್ ಮಾಡಿಕೊಂಡು ಅವ್ರನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಲಾಗುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಪಾಸ್ ಆದಮೇಲೆ ಡೈರೆಕ್ಟಾಗಿ ನಿಮಗೆ ಅಪಾಯಿಂಟಿಂಗ್ ತೊಗೊಳ್ತಾರೆ. ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದ್ರೆ ನೀವು rrb.indianrailway.inಗೆ ಭೇಟಿ ನೀಡಬೇಕಾಗುತ್ತೆ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ಗೆ ವೆಬ್ಸೈಟ್ ಲಾಗಿನ್ ಆಗುತ್ತೆ. ನೀವು ಅಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ನೀವು RRBಗೆ ಏನಾದರೂ ಅಪ್ಲಿಕೇಶನ್ ಹಾಕಿರೋಂಥರಾದರೆ ಸೊ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲೆಲ್ಲ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಡೈರೆಕ್ಟಾಗಿ ಅಪ್ಲಿಕೇಶನನ್ನು ಹಾಕ್ಬೋದು, ನಿಮಗೆಲ್ಲ ಗೊತ್ತಿರುತ್ತೆ. ಹೊಸಬ್ರಾದರೆ ಅಕೌಂಟ್ನ ಕ್ರಿಯೇಟ್ ಮಾಡಿ ಪ್ರೊಫೈಲ್ನ ಫುಲ್ಫಿಲ್ ಮಾಡಿ ಡಾಕ್ಯುಮೆಂಟೇಷನ್ ಎಲ್ಲ ಹಾಕಿ ಎಜುಕೇಷನ್ ಡೀಟೇಲ್ಸು, ಫೋಟೋ, ಸಿಗ್ನೇಚರು ಎಲ್ಲ ಹಾಕಿ ಆದಮೇಲೆ ನಿಮ್ಮದು ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಮೇಯ್ನು ಯಾವುದೇ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಅಪ್ಲೋಡ್ ಮಾಡೋಂಗಿಲ್ಲ, ಲೈವ್ ಫೋಟೋನೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಬ್ಲ್ಯಾಕ್ ಇಂಕಲ್ಲಿ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟು ಕ್ಯಾಸ್ಟು ಇನ್ಕಮ್ಮು ರಿಸರ್ವೇಷನ್ ಆಗ್ತಕ್ಕಂಥ ಕ್ಯಾಂಡಿಡೇಟ್ಗಳು SC ST OBCನವರು ಕಂಪಲ್ಸರಿಯಾಗಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಇಟ್ಕೋಬೇಕಾಗುತ್ತೆ. ಒಂದಕ್ಕಿಂತ ಜಾಸ್ತಿ ಅರ್ಜಿ ಹಾಕಿದ್ರೆ ಅದು ರಿಜೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಒಂದೇ ಅರ್ಜಿಯನ್ನು ಹಾಕಿ ನೀಟಾಗಿ ಹಾಕಿ, ಯಾವುದೇ ತಪ್ಪು ಮಾಡಬೇಡಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಾಕ್ಯುಮೆಂಟು ಕರೆಕ್ಟಾಗಿರಲಿ. ನಿಮ್ಮ ಒರಿಜಿನಾಲಿಟಿ ಡಾಕ್ಯುಮೆಂಟ್ ಏನಿದೆಯೋ ಸೊ ಅದನ್ನೇ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಿಲ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನಮ್ಮ ಭಾರತೀಯ ರೈಲ್ವೆ ಇಲಾಖೆಯ ಹೊಸದಾಗಿ ಪ್ರಕಟಿಸಲಾಗಿರ್ತಕ್ಕಂಥ ಹೊಸ ನೋಟಿಫಿಕೇಷನ್ನು 6550 ಟೆಕ್ನಿಷಿಯನ್ನು, ನಾನ್ ಟೆಕ್ನಿಷಿಯನ್ ಪೋಸ್ಟ್ಗಳಿದು. ಇನ್ನೂ ಹೆಚ್ಚಿನದಾಗಿ ನಿಮಗೆ ಉದ್ಯೋಗದ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆನ್ ಮಾಡಿಟ್ಕೊಳ್ಳಿ. ಸೊ ನಿಮಗೆ ಈ ಒಂದು ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇದ್ರ ನೋಟಿಫಿಕೇಷನ್ PDF ಪ್ಲಸ್ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕು ಎರಡೂ ಪ್ರೊವೈಡ್ ಆಗಿರುತ್ತೆ. ಸೊ ನೀವಲ್ಲಿ ನೋಡ್ಕೋಬೋದು. ನಮ್ಮ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕು. ಸೊ ಅದ್ರ ಮುಖಾಂತರ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಸ್ನೇಹಿತರೆ. ನಮಸ್ಕಾರ.